ಗುರು ಫುಲ್ ಹಳ್ಳಿ ಇದು ಒಡಿಶಾದಲ್ಲಿ. ಫೈನಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಟಾರ್ಪಲೆಲ್ಲ ತೆಗ್ದಿದ್ದೀನಿ. ಈ ಟ್ರಿಪ್ಪು ಏನಕ್ಕೆ ಇಷ್ಟೊಂದು ಟನ್ನೇಜು ಆಮೇಲೆ ಮೆಟ್ರಲ್ ಸ್ವಲ್ಪ ಜಾಸ್ತಿ ಹಾಕಿರೋದು ರೀಸನ್ ಏನಂದರೆ ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ನನ್ನ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಆಲ್ರೆಡಿ ಇನ್ನೊಂದು ವಾರ ಆಯಿತು ಅಂದರೆ ಇನ್ಸೂರೆನ್ಸು, ನ್ಯಾಷನಲ್ ಪರ್ಮಿಟು, PUC ಎಲ್ಲ ಡಾಕ್ಯುಮೆಂಟ್ಸನ್ನು ಲ್ಯಾಪ್ಸ್ ಆಗುತ್ತೆ. ಹಂಗಾಗಿ ಈ ಟ್ರಿಪ್ಪು ಏನು ಮಿಕ್ಕಲ್ಲ ನನಗೆ, ಬರೀ ರಿನ್ಯೂವಲ್ ಮಾಡಿಸೋದೇ ಆಗೋಗ್ಬಿಡುತ್ತೆ. ಯಾಕಂದರೆ ಈ ತಿಂಗಳಿಗೆ ನೋಡಿ 4ನೇ ತಾರೀಕು 42,000 ರೂಪಾಯಿ EMI ಕಟ್ಟಬೇಕು, ಪ್ಲಸ್ಸು ಒಂದು 40-45 ಸಾವಿರ ರೂಪಾಯಿ ಇನ್ಸೂರೆನ್ಸು, ಪ್ಲಸ್ಸು ನ್ಯಾಷನಲ್ ಪರ್ಮಿಟ್ ಒಂದು 18,000-20,000 ರೂಪಾಯಿ ಆಗುತ್ತೆ ರಿನ್ಯೂವಲ್ಗೆ. ಆಮೇಲೆ ಪೊಲ್ಯೂಷನ್ ಬಿಡಿ ಇನ್ನೇನು ಅದೊಂದು 250-500 ರೂಪಾಯಿ ಆಗುತ್ತೆ. ಇಷ್ಟನ್ನ ಹತ್ತತ್ರ ನನಗೊಂದು 1 ಲಕ್ಷದ ಮೇಲೆ ದುಡ್ಡು ಬೇಕು. ಹಂಗಾಗ್ಬಿಟ್ಟು ಈ ಟ್ರಿಪ್ಪು ಸ್ವಲ್ಪ ಆಲ್ರೆಡಿ ನಾನು ಹೊಸೂರಲ್ಲಿ ಲೋಡ್ ಮಾಡಿ ಇವತ್ತಿಗೆ 5 ದಿನ ಆಗೋಯ್ತು ಗುರು. 5ನೇ ದಿನ. ಇನ್ನೂ ಬೆಂಗಳೂರು ಈಗ ಬಿಡ್ತಾಯಿದ್ದೀನಿ. ಪಾಲ್ಟಿ ಫೋನ್ ಮೇಲೆ ಫೋನ್ ಮಾಡ್ತವ್ರೆ. ಏನೂ ಮಾಡೋಂಗಿಲ್ಲ. ನಾನು ಈ ಕಡೆಯಿಂದ ಏನಾದ್ರು ಹೋಗ್ಬಿಡ್ಬೋದಿತ್ತು, ಮಧ್ಯಕ್ಕೆ ಹೋಗಿ ಸಿಗಾಕೊಂಡ್ಬಿಡ್ತಿದ್ದೆ. ಈಗ ರನ್ನಿಂಗಲ್ಲಿ ಈಗ 1 ಪಾಯಿಂಟ್ ಅನ್ಲೋಡ್ ಮಾಡಿ ಟಕ್ಕಂತ ಡಾಕ್ಯುಮೆಂಟ್ಸು ರಿನ್ಯೂವಲ್ ಮಾಡಿಸ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಇನ್ನೂ 16ನೇ ತಾರೀಕು ಇರೋದು. ಇವತ್ತು ಡೇಟ್ ಬಂದು 3ನೇ ತಾರೀಕು, ಇನ್ನೂ ಟೈಮ್ ಐತೆ. ಹಂಗಾಗ್ಬಿಟ್ಟು ತಲೆ ಕೆಡ್ಸ್ಕೊಳಂಗೆ ಏನಿಲ್ಲ. ನಾನ್ ಸ್ಟಾಪ್ ಹೋಯ್ತಾ ಇರೋದೆ. ಮೊದಲನೇ ಮಾಲು ಒಡಿಶಾ ಭುವನೇಶ್ವರು ಕಟಕ್ ಬಿಟ್ಟು ಮುಂದೆ ಕಡೆನೇ, ಅಲ್ಲಿಂದ ಒಂದು 25 ಕಿಲೋಮೀಟ್ರ್ ಮುಂದೆ ಬರುತ್ತೆ. ಈಗ ನಾನ್ ಸ್ಟಾಪ್ ಎಲ್ಲಿ ತಕ್ಕ ಆಗುತ್ತೆ ಅಲ್ಲಿ ತಕ್ಕ ಹೊಡೆದ್ಬಿಡೋಣ ಅಂತ ಗಾಡಿ ಹೊಡಿಲೇಬೇಕು. ಯಾಕಂದರೆ ಡೇ ಟೈಮು ಟನ್ನೇಜ್ ಇರೋ ಕಾರಣ ನೀವು ನಂಬಲ್ಲ, 1 ಟನ್ನು 2 ಟನ್ ಇರೋ ಗಾಡಿನೇ. 1 ಟನ್ 2 ಟನ್ ಬೇಡ, ಬರೀ ಖಾಲಿ ಗಾಡಿ ಈ ಬಿಸಿಲಲ್ಲಿ ಓಡಿಸ್ತಾ ಇದ್ರೆ ಓವರ್ ಹೀಟ್ ಬರ್ತಾಯಿದೆ ಟೈರು ಖಾಲಿ ಗಾಡಿಲೇ. ಇನ್ನು ಟನ್ನೇಜ್ ಇರೋ ಕಾರಣ ಸಿಕ್ಕಾಬಟ್ಟೆ ಇನ್ನೂ ಓವರಾಗಿ ಹೀಟ್ ಆಗಿಬಿಡುತ್ತೆ. ಟೈರು ಬ್ಲಾಸ್ಟು ಅಥವಾ ಪಂಚರ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನೈಟ್ ಹೊತ್ತೇ ಜಾಸ್ತಿ ಮೂವಿಂಗ್ ಇರಬೇಕು. ಅಂದರೆ ನೈಟು ಬೆಳಗ್ಗೆ ಒಂದು 10 ಗಂಟೆ ತನಕ ಹೊಡಿಬೇಕು. ಆಮೇಲೆ ಮತ್ತೆ ಮನಿಕೋಬೇಕು. ಮತ್ತೆ 5 ಗಂಟೆ 5:30 ಹಂಗೆ ಬಿಟ್ಟರು ಆರಾಮಾಗಿ ಸ್ವಲ್ಪ ಬಿಸಿಲೆಲ್ಲ ಕಂಟ್ರೋಲ್ ಆಗಿರುತ್ತೆ, ಆರಾಮಾಗಿ ಹೋಗ್ಬೋದು. ಬನ್ನಿ ಇಲ್ಲಿಂದ ಸೀದಾ ಆಂಧ್ರ ಎಂಟ್ರಿಯಾಗಿ ಸಿಗ್ತೀನಿ. ಈಗ ಪ್ರೆಸೆಂಟು ಚಿತ್ತೂರು ಹತ್ರ ಇದ್ದೀವಿ. ಚಿತ್ತೂರಿಂದ ಆಲ್ರೆಡಿ ಒಂದು 5-10 ಕಿಲೋಮೀಟ್ರ್ ಮುಂದೆನೇ ಬಂದಿದ್ದೀವಿ. ಟೈಮ್ ಬಂದು ಮಧ್ಯರಾತ್ರಿ 12:30 ಆಗಿದೆ. ನೋಡ್ತಾ ಇರ್ಬೋದು, ಯಾಟ್ಲು ಕರೆಕ್ಟಾಗಿ ಅರ್ಧ ಟ್ಯಾಂಕ್ ಇದೆ. ಸ್ವಲ್ಪ ಕೂಲ್ ಆಗಿದೆ ಗುರು. ಈ ಕೂಲಿಂಗ್ ಜಾಸ್ತಿ ಇದ್ದರೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಗಾಡಿ ಓಡ್ಸೋಕ್ಕಾಗಲ್ಲ, ನಿದ್ದೆ ಎಳೀತೈತೆ. ನೈಟ್ ಫುಲ್ ಹೊಡಿಬೇಕು ಅಂತ ಅಂದ್ಕೊಂಡೆ, ಆಗ್ತಾಯಿಲ್ಲ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಇಲ್ಲಿಂದ ಒಂದು 65 ಕಿಲೋಮೀಟ್ರ್ ಇದೆ ಅಷ್ಟೇ ತಿರುಪತಿ ಟೋಲ್ ಹತ್ರನೇ ಹಾಕ್ಕೊಂಡು ಮನಿಕೊಂಬಿಡೋಣ ಅಂತ ಐಡಿಯಾ ಮಾಡಿದ್ದೀನಿ. ಅಟ್ಲೀಸ್ಟ್ ತಿರುಪತಿ ತನಕ ರೋಡ್ ಮನಿಕೊಂಡ್ರೆ ಬೆಳಗ್ಗೆ ಬೇಗನೆ ಎದ್ದು ಒಂದು 7 ಗಂಟೆಗೆ ಬಿಟ್ಟರು ಸಾಕು. 10 ಗಂಟೆ ಅಷ್ಟೊತ್ತಿಗೆ ಒಂದು 100-150 ಕಿಲೋಮೀಟ್ರ್ ಹೊಡೆದಿದ್ರು ನೆಲ್ಲೂರೆಲ್ಲ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿರ್ತೀವಿ. ಆಮೇಲೆ ಆರಾಮಾಗಿ ನಿಧಾನಕ್ಕೆ ಹೊಡ್ಕೊಂಡು ಹೋಗಿ ಎಲ್ಲರ ಡಾಬಾಗಿ ಬಾತು ಹಾಕ್ಕೊಂಡು ಮನಿಕೊಂಬಿಡೋಣ. ಮತ್ತು ಸಂಜೆ ಒಂದು 4-5 ಗಂಟೆ ಹಂಗೆ ಎದ್ದು ಬಿಟ್ಟರೆ ಆಗುತ್ತೆ. ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ಅವರು. ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಲೈವ್ ಆಕ್ಸಿಡೆಂಟು ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ಸ್ಪಾಟ್ ಆಗೋರ ಏನು ಫುಲ್ ಜಾಮ್ ಆಗಿಬಿಟ್ಟಿದೆ ನೋಡಿ. ಫ್ರಂಟ್ ಹೊಡೆದವ್ರು ಗುರು, ಯಪ್ಪ ದೇವ್ರೆ, ಕೈಕಾಲೆಲ್ಲ ಜುಮ್ಮನ್ನುತ್ತೆ. ಸದ್ಯಕ್ಕೆ ದೇವ್ರ ದಯೆಯಿಂದ ಯಾರಿಗೇನೂ ಆಗಿಲ್ಲ. ಇಲ್ಲಿ ನೋಡಿ ಟ್ಯಾಂಕ್ ಹೊಡೆದೋಗ್ಬಿಟ್ಟೈತೆ. ನಿದ್ದೆಗಣ್ಣಲ್ಲಿ ಇದ್ನೇನೋ ಫ್ರಂಟೇ ಹೊಡೆದ್ಬಿಟ್ಟವ್ರೆ. ಅವನ ಅದೃಷ್ಟ ಇನ್ನೊಂದು ಸ್ವಲ್ಪ ಲಾರಿ ಅವ್ರದ್ದು ಸ್ಪೀಡ್ ಕಡಿಮೆ ಇದ್ದಿದ್ದ ಕಾರಣ ಬಚಾವಾಗಿದ್ದಾರೆ. ಯಾಕಂದರೆ ಅದು ಟರ್ನಿಂಗ್ ಪಾಯಿಂಟ್ ಅಲ್ಲ, ಇವನು ಸ್ವಲ್ಪ ಸ್ಪೀಡಾಗಿ ಹೋಗಿದ್ದಾನೆ ಕಾರೋನು. ಹಂಗಾಗಿ ಜಾಸ್ತಿ ಗಾಡಿ ಏನು ಹಾಳಾಗೋಗ್ಲಿ, ಪಾಪ ಅವನಿಗೇನು ಅಷ್ಟೊಂದು ಏಟ್ ಬಿದ್ದಿಲ್ಲ.
ಸ್ವಲ್ಪ ತಲೆಗೆ ಸ್ಟೇರಿಂಗ್ದು ಇದು ಹೊಡೆದಿದೆ ಅಷ್ಟೇ. ವಿಡಿಯೋ ಮಾಡೋಕ್ಕೇನು ಹೋಗಲಿಲ್ಲ. ಟೈಮ್ ಆಲ್ರೆಡಿ 1 ಗಂಟೆ ಆಗೋಯ್ತು ಗುರು. ಇಲ್ಲಿಂದ ಏನೊಂದು 28 ಕಿಲೋಮೀಟ್ರ್ ಇದೆ ಅಷ್ಟೇ ತಿರುಪತಿ. ಗುರು ಟೈಮ್ ಬಂದು ಬೆಳಗ್ಗೆ 8:15 ಆಗಿದೆ. ನಾವೀಗಿದ್ದೀವಿ ತಿರುಪತಿ ಬಿಟ್ಟು ಒಂದು 15 ಕಿಲೋಮೀಟ್ರ್ ಮುಂದೆ. ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಹಿಂದೆಗಡೆ ಒಂದು ಟೋಲ್ ಇದೆ. ಟೋಲ್ ಹತ್ರನೇ ಹಾಕೊಂಡು ಮನಿಕೊಂಡಿದ್ದು ಕಾಳಹಸ್ತಿ ಟೋಲು. ಗಾಡಿ ಇಲ್ಲಿದೆ. ಈಗೇನು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ಇಲ್ಲಿಂದ ಬಿಡೋಣ ಬನ್ನಿ. ಡೀಸೆಲ್ ಆಲ್ರೆಡಿ ಒಂದು ಪಾಯಿಂಟ್ ಖಾಲಿ ಆಗಿದೆ. ಈಗ ನಾನ್ ಸ್ಟಾಪ್ ಹೊಡಿಬೇಕು. ಟೈಮ್ ಕರೆಕ್ಟಾಗಿ 8 ಗಂಟೆ ಆಗ್ಬಿಟ್ಟೈತೆ. ಪ್ರೆಸೆಂಟು ನಾವು ಏಲೂರು ಟೋಲು. ಈ ಟೋಲ್ದು ಇನ್ನೊಂದು ವಿಶೇಷವೇನು ಅಂದರೆ, ನನ್ನ ಚಾನಲ್ ನೇಮ್ ಇದೆ, ನೋಡ್ತಾ ಇರ್ಬೋದು, ಕಲ್ಪತರು ಟೋಲ್ ಅಂತ. ನಾನೀಗ ಹಂಗೆ ಅಬ್ಸರ್ವ್ ಮಾಡ್ತಾಯಿದ್ದೆ. ಟೈರ್ ಬೇರೆ ಸಿಕ್ಕಾಪಟ್ಟೆ ಹೀಟ್ ಆಗಿದೆ ಗುರು. ಅದಕ್ಕೆ ಮ್ಯಾಚ್ ಹಾಕ್ಕೊಂಡು ಕೂತ್ಕೊಂಡಿದ್ದೆ. ಟೈರ್ ಮಾತ್ರ ಮುಟ್ಟಕ್ಕಾಗ್ತಾಯಿಲ್ಲ. ಭಯಂಕರ ಬಿಸಿ ಆಗ್ಬಿಟ್ಟೈತೆ. ಹಂಗೆ ಒಂದು ಕಡೆ ಜಾರ್ತಾಯಿದೆ ಹಂಗೆ ಓವರ್ ಹೀಟಿಗೆ. ಪಂಚರ್ ಆಗೇ ಹೋಯ್ತು ಅನ್ನೋ, ಪಂಚರ್ ಆದಾಗ ಎಳೀತೈತಲ್ಲ ಆ ಥರ ಎಳೀತೈತೆ. ಇಲ್ಲೇ ಅಂಗಡಿಗಳಿದ್ದಾವೆ. ಹೋಗಿ ಏನಾರ ಕೂಲ್ ಡ್ರಿಂಕ್ಸ್ ಕುತ್ಕೊಂಡು ಆರಾಮಾಗಿ 1 ಅವರ್ ರೆಸ್ಟ್ ಮಾಡಿ. ಟೈಮ್ ಬಂದೀಗ ಆಲ್ರೆಡಿ 6:45 ಆಗಿದೆ. ಆರಾಮಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಒಂದು 1/2 ಅವರ್ ರೆಸ್ಟ್ ಮಾಡ್ಕೊಂಡು ಬಿಡೋಣ. ಅಲ್ಲಿಂದ ಫೈನಲಿ ಊಟ ಗೀಟ ಎಲ್ಲ ಮಾಡಿಕೊಂಡು ಒಂದು 5-10 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ರೋಡು ಸಿಕ್ಕಾಬಟ್ಟೆ ಪ್ಯಾಚ್ ಆಗಿಬಿಟ್ಟಿದೆ ಗುರು. ನಾನು ಆಲ್ಮೋಸ್ಟ್ ಎಲ್ಲ ಬಂದಾಗಲೆಲ್ಲ ಹೇಳ್ತಾನೆ ಇರ್ತೀನಿ, ಲೆಫ್ಟು ರೈಟಿಗೆ ಎಳ್ದಾಡ್ತೈತೆ ಹಂಗೆ ಗಾಡಿ. ನೋಡ್ತಾ ಇರ್ಬೋದು ಮುಂದೆಗಡೆ ಗಾಡಿ ಯಾವ ಥರ ಇದಾಗ್ತಾಯಿದೆ ಅಂತ. ಆಲ್ರೆಡಿ ಡೀಸಲು ಅರ್ಧ ಟ್ಯಾಂಕಿಗೆ ಬಂದುಬಿಟ್ಟಿದೆ. ಗ್ಯಾಡ್ಲೂ ಅರ್ಧ ಟ್ಯಾಂಕಿಗೆ ಬಂದಿದೆ ಗುರು. ಇನ್ನೂ ನಿಮಗೆ ತೋರಿಸ್ಬೇಕು. ಕಾಣ್ತಾ ಇದೆ ನೋಡಿ ರೆಡ್ ಚುಕ್ಕಿ, ಅದು ಯಾವುದೋ ಲೈಟ್ ಅಲ್ಲ, ಚಂದ್ರ. ಏನು ಗುರು ಇವತ್ತು ಪೌರ್ಣಮಿ ಅಲ್ಲ ಏನಲ್ಲ, ಏನು ಇಷ್ಟೊಂದು ರೆಡ್ಗಾಗ್ಬಿಟ್ಟಿದೆ. ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು. ಕಾಣ್ತಾನೆ ಇಲ್ಲ ಗುರು. ನಾನು ಇದೇನಾಯ್ತಲ್ಲಿ ಅಂತ ನೋಡ್ತಾ ಇದ್ದೀನಿ. ಅವನೇ ಲೆಫ್ಟಿಗೆ ಹೋಗ್ತಾನೋ ರೈಟಿಗೆ ಹೋಗ್ತಾನೋ ಅಂತ ಗೊತ್ತಾಗ್ತಿಲ್ಲಲ್ಲ ಗುರು. ಊಟ ಮಾಡಿದ ತಕ್ಷಣನೇ ಸಿಕ್ಕಾಬಟ್ಟೆ ನಿದ್ದೆ ಬರ್ತೈತೆ. ನಿನ್ನೆ ಬೇರೆ ನಿದ್ದೆ ಇಲ್ಲ. ನಿನ್ನೆ ಅರೌಂಡೆಲ್ಲ 1 ಗಂಟೆ 2 ಗಂಟೆ ತನಕ ಗಾಡಿ ಓಡಿಸಿದ್ದೀನಿ. ಮತ್ತೆ ಬೆಳಗ್ಗೆ 6:30-7 ಗಂಟೆಗೆ ಎದ್ದು ಬಿಟ್ಟಿರೋದು. ಹಾಗೆ ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟೈತೆ. ನಿದ್ದೆ ಬೇರೆ ಎಳೀತೈತೆ. ಆಲ್ಮೋಸ್ಟ್ ಇನ್ನೊಂದು 285 ಕಿಲೋಮೀಟ್ರ್ ಐತೆ ಅಷ್ಟೇ ವಿಶಾಖಪಟ್ಟಣಮು. ಅಲ್ಲಿ ತಕ್ಕನಾರ ಹೊಡೆದು ಮನಿಕೊಂಡ್ರೆ ಬೆಳಗ್ಗೆ ಇನ್ನೇನು ಆ ಕಡೆ ಒಂದು 7 ಗಂಟೆಗೆ ಬಿಟ್ಟರು 10:30-11 ಗಂಟೆ ಅಷ್ಟೊತ್ತಿಗೆ ಭುವನೇಶ್ವರಿಗೆ ತಲುಪಿಬಿಡ್ಬೋದು. ನೋಡೋಣ ಬನ್ನಿ, ಹೆಂಗಾಗುತ್ತೆ ಹಂಗೆ ಮಾಡೋಣ. ರಿಸ್ಕ್ ಏನು ಬೇಡ. ಪಾಲ್ಟಿ ಹೇಳಿದ್ದಾರೆ ಟೆನ್ಷನ್ ಇಲ್ದಂಗೆ ಆರಾಮಾಗಿ ಬರ್ರಿ ಅಂತ. ಗಾಡಿ ಬೇರೆ ಲೆಫ್ಟ್ ರೈಟ್ ಬೇರೆ ಎಳ್ದಾಡ್ತೈತೆ ಗುರು ನನ್ನ ಗಾಡಿ. ಏರ್ ಕಡಿಮೆ ಆಗಿದೆ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನಿಧಾನಕ್ಕೆ ಯಾವಾಗನ ಬನ್ನಿ ಸೀದಾ ಇನ್ನೊಂದು. ಈಗ ಪ್ರೆಸೆಂಟು ಅನ್ಕಾಪಲ್ಲಿ ಹತ್ರ ಇದ್ದೀವಿ, ನೋಡ್ತಾ ಇರ್ಬೋದು. ಟೈಮ್ ಬಂದು ಕರೆಕ್ಟಾಗಿ 8:37 ಆಗಿದೆ. ಬೆಳಗಿನ ಜಾವ ಕರೆಕ್ಟಾಗಿ ಒಂದು 7 ಗಂಟೆಗೆ ಎದ್ದು ಗಾಡಿ ಸ್ಟಾರ್ಟ್ ಮಾಡಿದ್ದು. ಈಗ ಲೈಟಾಗಿ ಬಿಸಿಲೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ನೈಟು ಎಲ್ಲಿ ತನಕ ಹೊಡೆದೆ ಅಂದರೆ ರಾಜಮಂಡ್ರಿ ಟೋಲಿಂದ ಸ್ವಲ್ಪ ಹಿಂದೆನೇ ಹಾಕೊಂಡು ಮನಿಕೊಂಬಿಟ್ಟಿದ್ದೆ. ಊಟ ಮಾಡಿ ಅಲ್ಲಿ ಬಿಟ್ವಲ್ಲ, ಅಲ್ಲಿಂದ ಬಂದಿದ್ದೆ ಒಂದು
80 ಕಿಲೋಮೀಟ್ರ್ ಅಷ್ಟೇ ಗಾಡಿ ಹೊಡ್ಯೋಕ್ಕಾಗಿತ್ತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡ್ತು. ಹಂಗಾಗಿ ಅಲ್ಲೇ ಹಾಕೊಂಡು ಮನಿಕೊಂಡಿದ್ದಾಗಿದೆ. ನಾವು ಅಂದ್ಕೊಳೋದೇ ಒಂದು ಆಗೋದೇ ಒಂದು ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ. ನೈಟೆಲ್ಲ ಗಾಡಿ ಹೊಡೆದು ಡೇ ಮನಿಕೋಬೇಕು ಲೆಕ್ಕ ನೋಡಿದ್ರೆ. ನೈಟ್ 8 ಗಂಟೆ 9 ನಿನ್ನೆ ಅಷ್ಟು 9:30ಗೆ ನಿದ್ದೆ ಎಳಿತಾಯ್ತು ಹಂಗೇನೆ. ಗಾಡಿ ಎತ್ತೆತ್ತಾಕ್ಬಿಟ್ಟಲ್ಲ, ಸಿಕ್ಕಾಪಟ್ಟೆ ಮೈಕೈ ನೋವು. ಆಮೇಲೆ ಬಿಸಿಲು ಬೇರೆ ಜಾಸ್ತಿ ಅಲ್ಲ, ನಿದ್ದೆ ಎಳೆದ್ಬಿಡುತ್ತೆ. ಇನ್ನೇನು ಮಾಡೋಂಗಿಲ್ಲ, ಆರಾಮಾಗಿ ಹೋಗೋಣ. ಇನ್ನೇನು ವಿಶಾಖಪಟ್ಟಣಮ್ಮು ಇನ್ನೊಂದು 50-60 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಇಲ್ಲಿಂದ ಇನ್ನೊಂದು 400 ಕಿಲೋಮೀಟ್ರ್ ಹೋದರೆ ಭುವನೇಶ್ವರು. ಆರಾಮಾಗಿ ಅಡ್ಡಾಡ್ಕೊಂಡು ಸಂಜೆ ಒಂದು 5 ಗಂಟೆ 6 ಗಂಟೆಗೆ ಹೋದ್ರೂ ನೀನು ಬೆಳಗ್ಗೆನೇ ಅನ್ಲೋಡ್ ಆಗೋದು. ಬೆಳಗ್ಗೆ ಒಂದು 25-30 ನಿಮಿಷದೊಳಗಡೆ ಅನ್ಲೋಡ್ ಆಗಿಬಿಡುತ್ತೆ. ಫಸ್ಟ್ ಪಾಯಿಂಟು ಪಾಟ್ ಲೋಡ್ ಇದೆಯಲ್ಲ, ಮನೆ ಸಾಮಾನು, ಅದು ಆರಾಮಾಗಿ ಅನ್ಲೋಡ್ ಆಗಿಬಿಡುತ್ತೆ. ಅಲ್ಲಿಂದ ಒಂದು 150-200 ಕಿಲೋಮೀಟ್ರ್ ಹೋದರೆ ಸೆಕೆಂಡ್ ಪಾಯಿಂಟು. ನಾಳೆನೇ ಅದನ್ನು ಅನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡೋಣ. ನೋಡೋಣ ಬನ್ನಿ ಏನೇನಾಗುತ್ತೆ. ಮುಂದೆ ಎಲ್ಲರ ನಿಲ್ಲಿಸಿ ತಿಂಡಿ ಮಾಡ್ಕೊಂಡು ಹೋಗಬೇಕು. ಈಗ ಪ್ರೆಸೆಂಟು ಒಡಿಶಾದಲ್ಲಿ ಎಂಟ್ರಿ ಆಗಿ ಒಂದು 5-10 ಕಿಲೋಮೀಟ್ರ್ ಬಂದಿದ್ದೀವಿ. ಡೀಸೆಲ್ ಆಲ್ರೆಡಿ ರಿಸರ್ವ್ ಬಿದ್ದಿದೆ, ನೋಡ್ತಾ ಇರ್ಬೋದು. ಒಂದು 2 ಬಕೆಟು ತೊಗೊಂಬಿಡ್ಬೇಕು ಅವರು. ಸುಮ್ಮನೆ ಟೆನ್ಷನ್ನು. ಇನ್ನೇನು ಏಕ ಸಿಗುತ್ತೆ. ಇಲ್ಲಿಂದ ಭುವನೇಶ್ವರು ಇನ್ನೊಂದು 300 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ. ಬಿಸಿಲಂತೂ ಕೇಳಂಗೆ ಇಲ್ಲ ಗುರು, ತಪ್ಪ ದೇವ್ರೆ. ಬರೆಗಾಲಲ್ಲಿ ಏನಾರ ಕಾಲು ಇಕ್ಬಿಟ್ರೆ ಸುಟ್ಟೋಗ್ಬಿಡುತ್ತೆ ಆ ರೇಂಜಿಗೆ. 1 ಸೆಕೆಂಡ್ ನಿಲ್ಲಕ್ಕಾಗ್ತಿಲ್ಲ ಬಿಸಿಲಲ್ಲಿ, ಆ ರೇಂಜಿಗೆ ಬಿಸಿಲು ಹೊಡಿತಾ ಇದೆ. ಎಷ್ಟು ಡಿಗ್ರಿ ತಾಪಮಾನ ಇದೆ ಗೊತ್ತಿಲ್ಲ. ಬೇಗ ಹೋಗಿ ಸೈಡಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೋಬೇಕು ಅವರು. ಆಗ್ತಾಯಿಲ್ಲ ಗಾಡಿ ಓಡ್ಸೋಕ್ಕೆ. ಫುಲ್ಲು ಮೈಯೆಲ್ಲ ಒಂದೊಂಥರ ಅಂಟಂಟು, ಆಮೇಲೆ ಹೆವಿ ಸುಸ್ತಾಗ್ತೈತೆ. ಉಸಿರು ಆಡೋಕ್ಕೆ ಆಗ್ತಾಯಿಲ್ಲ ಗುರು. ಬರೇ ಬಿಸಿ ಬಿಸಿ ಗಾಳಿ ಬರ್ತಾಯಿದೆ ಹಿಂಗೆ ಉಸಿರಾಡಿದ್ರೆ. ಅದರಲ್ಲಿ ಬೇರೆ ಗಾಡಿ ಬೇರೆ ಈ ಇಂಜಿನ್ ಟೆಂಪ್ರೇಚರ್ ನೋಡ್ತಾ ಇರ್ಬೋದು. ಸೆಂಟ್ರಿಗೆ ಬಂದೈತೆ ಕರೆಕ್ಟಾಗಿ. ಎಷ್ಟು ಹೊತ್ತು ನಿಲ್ಲಿಸಿ ಆನ್ ಮಾಡಿದ್ರು ಕೂಡ ರೋಡ್ ಟೆಂಪ್ರೇಚರಿಗೆ ಹಬೆ ಹೊಡೆಯುತ್ತಲ್ಲ ಇಂಜಿನ್ಗೆ, ಟೆಂಪ್ರೇಚರ್ ಜಾಸ್ತಿ ಆಗ್ತಾನೇ ಇದೆ. ಹಂಗಾಗಿ ಇನ್ನೊಂದು 30 ಕಿಲೋಮೀಟ್ರ್ ಹೊಡಿಬೋದು ಅಷ್ಟೇ ಈಗಿರೋ ಡೀಸೆಲಲ್ಲಿ. ಎಲ್ಲರ ಬಂಕ್ ಹತ್ರ ಹೋಗಿ, ಇಲ್ಲಿನ ಬಂಕಿನೇನು ಎಲ್ಲ ದೊಡ್ಡವೇ ಇರೋದು, ಪಾರ್ಕಿಂಗ್ ಎಲ್ಲ ಇರುತ್ತೆ ಆರಾಮಾಗಿ. ಟೈಮ್ ಬಂದು ಆಲ್ರೆಡಿ 1 ಗಂಟೆ 54 ನಿಮಿಷ ಆಗಿದೆ ಗುರು. ಫುಲ್ ಹಳ್ಳಿ ಇದು ಒಡಿಶಾದಲ್ಲಿ. ಫೈನಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಟಾರ್ಪಲೆಲ್ಲ ತೆಗ್ದಿದ್ದೀನಿ. ನೋಡ್ತಾ ಇರ್ಬೋದು ಕೈಯೆಲ್ಲ ಯಾವ ರೇಂಜಿಗಾಗಿದೆ ಅಂತ. ಅನ್ಲೋಡ್ ಮಾಡ್ತಾಯಿದ್ದಾರೆ, ಬನ್ನಿ ತೋರಿಸ್ತೀನಿ. $42 ಐಟಮ್ ಇದಾವೆ ಗುರು. ನೋಡಿ, ಇದೆ ಮನೆ ಸಾಮಾನು, ಇಲ್ಲೇ ಅನ್ಲೋಡ್ ಮಾಡ್ತಾ ಇರೋದು.